ನಮಸ್ತೆ ವೀಕ್ಷಕರೇ, ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಿರುವಂಥ ಮೆಡಿಸಿನ್ ಬಂದು ಹೆಚ್ಚು ಜನ ಯೂಸ್ ಮಾಡುವಂಥ ಸ್ಕಿನ್ ಶೈನ್ ಕ್ರೀಮ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ಈ ಒಂದು ಕ್ರೀಮ್ನಲ್ಲಿ 3 ಮುಖ್ಯ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಹೈಡ್ರೋಕ್ವಿನಾನ್, ಟ್ರಿಟೆನನ್ ಮತ್ತು ಮೊಮೊಟಜಾನ್ ಎಂಬ 3 ಮೆಡಿಸಿನ್ಸ್ ಇರುತ್ತೆ. ಇವು ಸ್ಕಿನ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಈ ಕ್ರೀಮ್ನ ಯಾವ ಸಮಸ್ಯೆಗೆ ಬಳಸ್ತಾರೆ ಅಂತ ನೋಡೋದಾದರೆ ಮೆಲಾಸ್ಮಾ ಟ್ರೀಟ್ಮೆಂಟ್ಗೆ ಯೂಸ್ ಮಾಡಲಾಗುತ್ತೆ. ಮೀನ್ಸ್ ಮುಖದಲ್ಲಿ ಕಪ್ಪು ಚುಕ್ಕೆಗಳಿದ್ದರೆ ಬ್ರೌನ್ ಪ್ಯಾಚಸ್ಗೆ ಯೂಸ್ ಮಾಡಲಾಗುತ್ತೆ. ಡಾರ್ಕ್ ಸ್ಪಾಟ್ಸ್ಗೂ ಈ ಒಂದು ಕ್ರೀಮ್ನ ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಮೊಡವೆ ಕಲೆಗಳಿಗೆ ಈ ಒಂದು ಕ್ರೀಮ್ನ ಉಪಯೋಗಿಸಲಾಗುತ್ತೆ. ನೆಕ್ಸ್ಟು ಈ ಒಂದು ಕ್ರೀಮ್ನ ಹೇಗೆ ಬಳಸಬೇಕು ಅಂದರೆ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡಿ, ಫೇಸ್ ವಾಶ್ ಮಾಡಿ ಕ್ಲೀನ್ ಸ್ಕಿನ್ ಮೇಲೆ ತೆಳುವಾಗಿ ಅಪ್ಲೈ ಮಾಡಬೇಕು. ಈ ಒಂದು ಕ್ರೀಮ್ನ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಲಾಂಗ್ ಟೈಮ್ ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಡಿ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ ಚರ್ಮ ತೆಳು ಆಗುವಂಥದ್ದು, ಅಂದರೆ ಲಾಂಗ್ ಟೈಮ್ ಯೂಸ್ ಮಾಡಿದ್ರೆ ಸ್ಕಿನ್ ತೆಳು ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಸುಡುವಂಥ ಫೀಲ್ ಆಗೋದು, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ. ಆ್ಯಂಡ್ ಈ ಕ್ರೀಮ್ನಲ್ಲಿ ಸ್ಟೀರಾಯ್ಡ್ ಮೆಡಿಸಿನ್ ಇರೋದ್ರಿಂದ ಸೆಲ್ಫ್ ಯೂಸ್ ಮಾಡೋದು ಸೇಫ್ ಆಗಿರಲ್ಲ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಡೇ ಟೈಮ್ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಪಿಗ್ಮೆಂಟೇಷನ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಸ್ಕಿನ್ ಶೈನ್ ಕ್ರೀಮ್ ಫಾಸ್ಟಾಗಿ ರಿಸಲ್ಟ್ ಕೊಡ್ಬೋದು, ಬಟ್ ರಾಂಗಾಗಿ ಯೂಸ್ ಮಾಡಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಕ್ರೀಮ್ನ ನೀವು ಬಳಸಬೇಕಾಗುತ್ತೆ. ಇದಿಷ್ಟು ಸ್ಕಿನ್ ಶೈನ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.